ಅಲ್ಲೇ ನೋಡ್ರಿ ಅಲ್ಲಿ ಅಲ್ಲೇ ಬರ್ತಾರೆ ನೋಡ್ರಿ ಅಲ್ಲೇ ಬರ್ತಾರೆ ನೋಡ್ರಿ काशी प्रादेश्वरी भिक्षान्देहि कृपावल्लभनकरी मातान्न पूर्णेश्वरी ओम नानारत्न विचित्रभूषणकरी हेमांबराडंबरी मुक्ताहार विलंबमान विलसवक्षुकुबात्यकरीं केदार ओम अवधूताय नमः श्री गुरुदेव दत्त श्री गुरुदेव दत्त
ಬರ್ರಿ ಅಲ್ಲಿ ಹೋಮಕ್ಕೆ ಮಂದಿ ಬಾ ಅನ್ಲಿಕತ್ತದ ಸರ್ರಿ ಬಾಜುವಾರಿ ರಾಮನಗರ ಕಡೆ ಹೋರಿ ಈ ಕಡೆ ಬರೋರಿ ಆಯ್ತು ನೀವು ಅಂದಿದ್ದೀರಿ ಇದು ಕಿಳಿನೂ ಅಲ್ಲ ಈ ಬ್ಯಾಳಿನೂ ಹಾಕಿ ಎಲ್ಲ ಹಾಕಿ ಹಿರಿಯ
ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಮಂತರಾವ್ ದೇಶಮುಖರು ಕೂಡ ಈಗಾಗಲೇ ಒಂದು ಎಲ್ಲರನ್ನ ಇಲ್ಲಿ ಬರಮಾಡಿಕೊಂಡಾರ ಅನ್ನುವಂತ ಮಾತನ್ನು ಹೇಳಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಕ್ಷಣದ ಹಕ್ಕುಗಳು ಬರಬೇಕು. ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड़ उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगल नायक जय हे गायक भाग्य विधाता जय हे जय हे जय हे जय 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 हे ಅದಕ್ಕೆ ಎಲ್ಲಾನು ಏನೋ ಇದ್ರಾಗೆ ಮಾಡ್ಬೇಕಾಗಿರ್ತದ ನಾವು. ಯಾಕಂದ್ರೆ ಈ ಕಡೆ ಒಂದು 4-5 ಕಿಲೋಮೀಟರ್, ಈ ಕಡೆ 4-5 ಕಿಲೋಮೀಟರ್, ಸುತ್ತ 4-5 ಕಿಲೋಮೀಟರ್ ಅಂತರದವು ಎಲ್ಲಾ ಕಾರ್ಯಕ್ರಮ ಇದ್ರಾಗೆ. ಅದಕ್ಕೆ ದಯವಿಟ್ಟು ಇನ್ನೊಂದು ಅರ್ಧ ಗಂಟೆ ಹುಡುಗರು ಗುರುದೇವರಾದ ಪರಮ ಶ್ರೀ ಶಿವೇಶ್ವರಲ್ಲಿ ತಮಸ್ತಕನಾಗಿ ಜಗತ್ತಿಗೆಲ್ಲ ಪಾಲನೆ ಮಾಡ್ತಾ ಇರುವ ಭಾರತ ಮಾತೆಗೆ ನಮಸ್ಕರಿಸಿ, ಪರಮ ಶ್ರೀ ಜ್ಞಾನೇಶ್ವರ ವನದಲ್ಲಿ, ಪರಮ ಶ್ರೀ ವಿವೇಕ ಚಿಂತಾಮಣಿಯಲ್ಲಿ, ಪರಮ ಶ್ರೀ ಪರಮ ಜ್ಯೋತಿರಲ್ಲಿ, ಸನ್ಮಾನ್ಯ ಶ್ರೀ ಎಲ್ಲ ಗಣ್ಯಮಾನ್ಯರಲ್ಲಿ, ಹಿರಿಯರಲ್ಲಿ, ತಾಯಂದಿರಲ್ಲಿ, ಚಿಕ್ಕ ಮಕ್ಕಳಲ್ಲಿ ಈ ಪವಿತ್ರ ಭೂಮಿಯಲ್ಲಿ ಕುಳಿತು ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. 76ನೇ ಗಣೋತ್ಸವ. ಯಾಕಂದ್ರೆ ನಾವು ಭಾಳ ಮಾತಾಡಲ್ಲ, ಮಕ್ಕಳು ಕಾರ್ಯಕ್ರಮ ದಿನ ಭಾಳ ಕುಂತ ನೋಡ್ಕೊಂತಾವೆ. ಅವ್ರ ಕಾರ್ಯಕ್ರಮ ಮಾಡೋಲ್ಲ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನು ಅಲ್ಲದೆ ಮತ್ತೆ ನಮಗೆ ಬೇರೆ ಯಾರೂ ಇಲ್ಲವ ಕುರುಡ ಸಂಗಮ ಎಂಬಂತೆ ನಮ್ಮೆಲ್ಲರಿಗೆ ತಂದೆ ತಾಯಿಯರಪ್ಪ ಪರಮಾತ್ಮ. ದೇವರನ್ನ ತಂದೆ ತಾಯಿಗಳನ್ನ ಮರ್ತು ಬಂದೆ ನಾವು. ಎಷ್ಟು ದೂರ ಬಂದೇವಪ್ಪ ಅಂದ್ರೆ ಎಷ್ಟೋ ಯುಗಗಳು ಕಳೆದೋದು. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತ ಲಕ್ಷ ಯುಗಗಳು ಕಳೆದೋದು. ದೇವರನ್ನ ತಂದೆ ತಾಯಿಗಳನ್ನ ಮರ್ತು ಬಂದೆವು. ನಮ್ಮ ಮುಖ ಕಡೆಗಿದಪ್ಪ ಅಂದ್ರೆ ದೇವ್ರ ಕಡೆ ಮುಖ ಆಗಿದೆ, ನಮ್ಮ ಪ್ರಪಂಚಗಳ ಮುಖ ಆಗ್ಯದ. ಯಾವ ದೇವ್ರಿಗೆ ಹೋದ್ರ, ಗುಡಿಗೆ ಹೋದ್ರ ಹೊರಗೆ ಬಂದು ನಂದೇ ಸ್ಟಾಪ್ ಮಾಡಿರ್ತಾರ. ಬಸ್
ಬೇಡ್ರ ಕಣ್ಣಪ್ಪ ಅಂತ ಹೇಳಿ ದೊಡ್ಡ ಶಿವಭಕ್ತರು ಒಂದು ಕಾಲದಲ್ಲಿ ಆಂಧ್ರದ ಕಾಳಸ್ ಅಂತ ಬರ್ತದ. ಬೇಡ್ರ ಕಣ್ಣಪ್ಪ ಪೂಜೆ ಮಾಡಿದ ಸ್ಥಾನದು ಕಾಳಸ್ತಿ. ಅಲ್ಲೊಂದು ಹಾಳ ದೇವ ಇತ್ತು, ಯಾರು ಪೂಜೆ ಮಾಡಿರ್ತಿಲ್ಲ. ಆದರೂ ಪೂಜಾರಿ ದಿನಾಲು ಮಡಿ ಹೊಡಿದು ಪೂಜೆ ಮಾಡ್ತಿದ್ದ. ಈ ಕಣ್ಣಪ್ಪಗೆ ಭಕ್ತಿ ಇತ್ತು, ಅದು ಹ್ಯಾಂಗೆ ಪೂಜೆ ಮಾಡೋದು ಗೊತ್ತಿಲ್ಲ. ಸ್ನಾನ ಮಾಡಬೇಕು, ಬಿಡಬೇಕು, ಕೈ ಹಿಡಿಬೇಕು, ಕಾಲು ಹಿಡಿಬೇಕು, ಒಟ್ಟು ದೇವರ ಪ್ರೀತಿ ಅಂತು. ಅವ್ನು ಬ್ಯಾಡ್ರ ಕುಂದ ಹುಟ್ಟಿದಿಂದ ದಿನಾಲು ಪ್ರಾಣಕ್ಕೊಂದು ಮೋಸ ತಿದ್ದಿದ್ದವ. ಅವ್ನಿಗೇನು ತಿಳ್ಕೊತಪ್ಪ ಅಂದ್ರೆ, ನಾ ಏನು ಶಿವನ ಮಾಡ್ತೀನಿ ಆ ದೇವರ ಅರ್ಪಣೆ ಮಾಡಿ ಶಿವನ ಮಾಡ್ಬೇಕಂತ ತಿಳ್ಕೊತ ನನಗೆ. ಅವ ಪೂಜಾರಿ ದಿನಾಲು ಮಡಿ ಹುಡಿಯಿಂದ ಬಂದು ಲಿಂಗ ತೊಳೆದು ಈವತ್ತಿ ಕುಂಕುಮ ಬಸ್ ಹಚ್ಚಿ ಹೂವು ಪತ್ರಿ ಹಾಕಿ ಹೋಗ್ತಿದ್ದ. ನೀವು ಕಣ್ಣ ಬರ್ತಿದ್ದ. ಬರೋ ಕಾಲಕ್ಕೆ ಎರಡು ಕೇಳು ಮರೆಯುವ ಅನ್ನುವಂತ ನೃತ್ಯಗೆ ಹೆಜ್ಜೆಗಳನ್ನು ಕಲಿಸಿಕೊಟ್ಟಂತ ಬರ್ರಿ.